ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ಸೋಷಿಯಲ್ ಮೀಡಿಯಾ ಅಥವಾ ಟಿ ವಿ ಧಾರಾವಾಹಿಗಳ ಅಪ್ಪಟ ಅಭಿಮಾನಿಯಾಗಿದ್ದರೆ, ಅದರಲ್ಲೂ ಮುಖ್ಯವಾಗಿ ಕನ್ನಡ ಕಿರುತೆರೆಯ ನಂಬರ್ 1 ಸೀರಿಯಲ್ ಲಕ್ಷ್ಮೀ ನಿವಾಸದ ಫಾಲೋವರ್ಸ್ ಆಗಿದ್ದರೆ ನಿಮಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಎಷ್ಟು ಜನಪ್ರಿಯ ಆಗಿದೆ ಅಂದರೆ, ಇದರ ಕತೆ ಎಷ್ಟೇ ಬದಲಾವಣೆ ಆಗಲಿ, ಪಾತ್ರಧಾರಿಗಳು ಎಷ್ಟೇ ಬದಲಾಗಲಿ, ತನ್ನ ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ. ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರವು ಜನರ ಮನಸ್ಸಿಗೆ ಹತ್ತಿರವಾಗಿದೆ. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಲಕ್ಷ್ಮೀ ನಿವಾಸದಲ್ಲಿ ಅತಿ ಹೆಚ್ಚು ಚರ್ಚೆಯಾದ ಪಾತ್ರ ಎಂದರೆ ಅದು ನೀಲು ಕ್ಯಾರೆಕ್ಟರ್. ಆ ಪಾತ್ರನ ಮಾನಸ ಅವರು ಅತ್ಯಂತ ಅದ್ಭುತವಾಗಿ ನಿಭಾಯಿಸ್ತಾ ಇದ್ರು. ನೀಲು ಪಾತ್ರ ಒಂದು ನೆಗೆಟಿವ್ ಶೇಡ್ ಇದ್ರೂ ಸಹ ಅಭಿಮಾನಿಗಳ ಪಾತ್ರ ಬಹಳ ಮೆಚ್ಚುಗೆ ಆಗಿತ್ತು. ವಿಶೇಷವಾಗಿ ಭಾವನಾ ಮತ್ತು ಸಿದ್ದಗೌಡರು ಒಂದಾಗಬಾರದೆಂದು ನೀಲು ಮಾಡುತ್ತಿದ್ದ ಸತತ ಪ್ರಯತ್ನಗಳು ಕತೆಗೆ ದೊಡ್ಡ ಟ್ವಿಸ್ಟ್ನೇ ನೀಡ್ತಾ ಇದ್ವು. ಆದರೆ ಇತ್ತೀಚೆಗೆ ಸಿದ್ದೇಗೌಡರು ಮತ್ತು ಭಾವನಾ ಒಂದಾಗಿದ್ದಾರೆ. ಇದೇ ಸಮಯದಲ್ಲಿ ಒಂದು ಮುಖ್ಯ ಬದಲಾವಣೆ ನಡೆದಿದೆ. ಏನು ಅಂದರೆ, ನೀಲು ಪಾತ್ರಧಾರಿ ಮಾನಸ ಅವರು ಪ್ರೆಗ್ನೆಂಟ್ ಆಗಿದ್ದು ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಈ ಪಾತ್ರ ಅಂತ್ಯವಾಗುತ್ತದೆ ಅಥವಾ ರೀಪ್ಲೇಸ್ ಮಾಡುತ್ತೋ ಅನ್ನೋ ಪ್ರಶ್ನೆಗೆ ಅಭಿಮಾನಿಗಳಿತ್ತು. ಅದಕ್ಕೆ ಈಗ ಆನ್ಸರ್ ಸಿಗ್ತಾ ಇದೆ. ಸೊ ಅಭಿಮಾನಿಗಳ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಮಾನಸ ಅವರ ಜಾಗಕ್ಕೆ ಈಗ ಹೊಸ ಎಂಟ್ರಿ ಆಗಿದೆ. ಅವರು ಮತ್ಯಾರೂ ಅಲ್ಲ, ಕನ್ನಡ ಕಿರುತೆರೆ ಖ್ಯಾತ ನಟಿ ಅನಿಕಾ ಅವರು. ಅನಿಕಾ ಬಗ್ಗೆ ನಿಮಗೆ ಪಕ್ಕ ಗೊತ್ತಿರತ್ತೆ. ಅವರು ಲಕ್ಷ್ಮೀ ಭಾರಮ್ಮ ಧಾರಾವಾಹಿಲಿ ಕುಮುದ ಎಂಬ ಪಾತ್ರದ ಮೂಲಕ ಮನೆ ಮಾತಾಗಿದ್ರು. ಇತ್ತೀಚೆಗೆ ಅವರು ಗೌರಿಶಂಕರ ಸೀರಿಯಲಲ್ಲೂ ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇದ್ರು. ಅನಿಕಾ ಅವರು ನೋಡಲು ಬಹಳ ಕ್ಯೂಟ್ ಆಗಿದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಅದು ಎಸ್ಪೆಷಲಿ ನೆಗೆಟಿವ್ ಶೇಡ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾನಸ ಅವರು ಸೃಷ್ಟಿಸಿದ್ದ ಈ ವಿಲೇನ್ ಇಮೇಜನ್ನು ಅನಿಕಾ ಅವರು ಅಷ್ಟೇ ಸಮರ್ಥವಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗೆ ಇವಾಗ ಮೂಡಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ತನ್ನ ವಿಭಿನ್ನ ಕಥಾ ಹಂದರದಿಂದ ಜನರನ್ನೇ ಹಿಡಿದಿಟ್ಕೊಂಡಿದೆ. ಈಗ ನೀಲು ಪಾತ್ರಕ್ಕೆ ಹೊಸ ರೂಪ ಬಂದಿರೋದ್ರಿಂದ ಕಥೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಸಿದ್ದೇಗೌಡರ ಭಾವನಾ ಬದುಕಿನ ಹೊಸ ನೀಲು ಎಂತಹ ಬಿರುಗಾಳಿ ಎಬ್ಬಿಸಬಹುದೆಂಬುದು ಕುತೂಹಲಕಾರಿಯಾಗಿದೆ. ಪಾತ್ರಗಳು ಬದಲಾದರೂ ಕಥೆಯ ವೇಗ ಮತ್ತು ಗುಣಮಟ್ಟ ಕುಗ್ಗಿಲ್ಲ. ಆದ್ದರಿಂದ ಈ ಸೀರಿಯಲ್ನ ದೊಡ್ಡ ಪ್ಲಸ್ ಪಾಯಿಂಟ್. ವೀಕ್ಷಕರೇ, ಅನಿಕಾ ಅವರು ನೀಲು ಪಾತ್ರಕ್ಕೆ ಸರಿ ಹೊಂತಾರಾ? ನಿಮ್ಮ ಪ್ರಕಾರ ಮಾನಸ ಅವರ ನಟನೆ ಚೆನ್ನಾಗಿತ್ತಾ ಅಥವಾ ಅನಿಕಾ ಅವರ ಎಂಟ್ರಿ ನಿಮಗೆ ಖುಷಿ ಆಯಿತಾ? ಈ ಅಭಿಪ್ರಾಯ ನಮಗೆ ತಪ್ಪದೇ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.